ಗಮ ಮಮ ಮಮ ಗಮ ಮಮ ಮಮ ಗಮ ಪದ ಪಾಮ ಗಮ ನಿರಿ ರಿ 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 ನಿರಿ ರಿ 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 ಗಮ ಮಗ ಗ ಸರಿ ಸಾ ಗಮ ಮಗ ಗ ಸರಿ ಸಾ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ ನಾ ನಿಮ್ಮ ಸಂಗೀತ ನಾ ನಿಮ್ಮ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಎಲ್ಲೋ ಹುಟ್ಟಿದ ನದಿಯೊಂದು ಸೇರುವ ಜಾಗವು ಬೇರೊಂದು ಎಲ್ಲೋ ಹುಟ್ಟಿದ ಹೆಣ್ಣೊಂದು ಸೇರುವ ಜಾಗವು ಬೇರೊಂದು ಸಾಗುವ ತವ ಕದಿ ನೂರೊಂದು ಸೇರಲೇಬೇಕದು ಮನೆಯೊಂದು ಇದೇ ಬದುಕಿನ ಬಾಂಧವ್ಯವು ಇದೇ ಬದುಕಿನ ಬಾಂಧವ್ಯವು ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಲಿನ ಸಂಗೀತ. ನೀನು ಶ್ರೀಮಂತಿಕೆನ ಇಷ್ಟಪಡಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಒಂದು ಚಿಕ್ಕ ಸುಳ್ಳು ಹೇಳಿಬಿಟ್ಟೆ. ಸಿತಾರ, ನಿನ್ನಿಂದ ದೂರ ಆಗಲ್ಲ ತಾನೆ? ನಿನ್ನಂತ ಸುಳ್ಳುಗಾರನ್ ಪ್ರೀತಿಸಿರೋ ತಪ್ಪಿಗೆ ಈ ಚಪ್ಪಲಿ ಕಿತ್ತೋಗೋವರೆಗೂ ನನಗೆ ಹೊಡಿ. ತಗೋ ಸಂತೋಷ್, ಹೊಡಿ. ಸಿತಾರ, ಇದೊಂದು ಚಿಕ್ಕ ಸುಳ್ಳು ಸಿತಾರ. ಸುಳ್ಳು ಹೇಳೋರ್ಗೆ ಅದು ಚಿಕ್ಕದಾಗಿರುತ್ತೆ, ಆದ್ರೆ ಅದನ್ನ ಅನುಭವಿಸೋರ್ಗೆ ಗೊತ್ತು ಕಣೋ. ಪ್ರಾಣ ಪ್ರಾಣ ಹೋಗುತ್ತೆ. ನಿನಗೆ ಮನುಷ್ಯತ್ವನೇ ಇಲ್ಲ. ಈ ಭೂಮಿ ಮೇಲೆ ಹೇಗೋ ಬದುಕಿದ್ರೆ ನಡೆಯುತ್ತೆ ಅಂತ ಅನ್ಕೊಂಡ. ಇದು ನನ್ನ ಜೀವನ, ನಾನು ಹೀಗೆ ಬದುಕ್ಬೇಕು ಅಂತ ಅನ್ಕೊಂಡ್ ಬದುಕ್ತಾ ಇದ್ದೀನಿ. ಇಂಥ ನನ್ನ ಜೀವನದಲ್ಲಿ ನಿನ್ನಂತ ಮೋಸ್ಕಾರನ್ಗೆ ಜಾಗ ಇಲ್ಲ. ಸಿತಾರ, ಇಂಥ ಒಂದು ಚಿಕ್ಕ ವಿಚಾರಕ್ಕೋಸ್ಕರ ಯಾಕಷ್ಟೊಂದು ಕೋಪ ಮಾಡ್ಕೊಳ್ತಾ ಇದೀಯಾ? ಸುಳ್ಳು ಹೇಳ್ದೆ ನಿಜ, ಆದ್ರೆ ಅದೊಂದು ದೊಡ್ಡ ತಪ್ಪ. ನನಗೆ ನಿನ್ನ ಪ್ರೀತಿ ಬೇಕಾಗಿತ್ತು ಸಿತಾರ. ನನ್ನ ಸ್ವಾಭಿಮಾನದ ಮೇಲೆ ಕೆಸರು ಹರಿಸ್ಬಿಟ್ಟಿಯಲ್ಲೋ. ಪ್ರೀತಿಸೋರ ಹತ್ರ ಸುಳ್ಳು ಹೇಳೋದು ಒಂದೇ, ಅವ್ರ ಶೀಲನ ಹಾಳು ಮಾಡೋದು ಒಂದೇ. ನಿನಗೆ ನನ್ನನ್ನೇ ಅಲ್ಲ, ಈ ಜಗತ್ನಲ್ಲಿ ಯಾರನ್ನ ಪ್ರೀತಿಸೋ ಯೋಗ್ಯತೆನೂ ಇಲ್ಲ. ನೀನು, ನಿನ್ ಶ್ರೀಮಂತಿಕೆ, ನಿನ್ ಕೆಟ್ಟ ಮನ್ಸು ಎಲ್ಲ ನನ್ ಕಾಲ್ ಕೆಳಗಿರುತ್ತೆ. ದಿವಸಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿ ಮನೆಗೆ 1 kg ಅಕ್ಕಿ ತಂದಾಕೊಂಡ್ ಜೊತೆ ಬೇಕಾದ್ರೂ ಸಂಸಾರ ಮಾಡ್ತೀನಿ ಕಣೋ. ಆದ್ರೆ ನಿನ್ನಂತ ಸುಳ್ಳುಗಾರನ್ ಜೊತೆ ಅಲ್ಲ. ಪ್ಲೀಸ್ ನನ್ನ ಮಾತು ಕೇಳು ಸಿತಾರ. ನನ್ ಹೆಸರಿಟ್ಟು ಕರೆಯೋ ಯೋಗ್ಯತೆನೂ ಕಳ್ಕೊಂಡ್ಬಿಟ್ಟಿದೆ ನೀನು. ನಾನ್ ಎಂತೋಳು ಅಂತ ಗೊತ್ತಿದ್ದು ಯಾಕೆ ನನ್ ಜೀವನದಲ್ಲಿ ಈ ತರ ಚೆಲ್ಲಾಟ ಆಡ್ದೆ? ನಿನ್ ಮುಖ ನೋಡಕ್ಕೂ ನನ್ಗಿಷ್ಟ ಇಲ್ಲ. ಗೆಟ್ ಲಾಸ್ಟ್. ಸಿತಾರ ಪ್ಲೀಸ್, ಪ್ಲೀಸ್ ಸಿತಾರ, ಸಿತಾರ ಪ್ಲೀಸ್, ಪ್ಲೀಸ್ ಸಿತಾರ ಪ್ಲೀಸ್. ಸಂತೋಷ್, ಸಂತೋಷ್, ಏನಾಯ್ತು? ಯಾಕೋ ಹೀಗಾಡ್ತಿದ್ಯಾ? ಏನಿಲ್ಲ. ನೀನೊಬ್ಬ ಪಾಗಲ್ ಕಣ. ಸರಿ,
ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ನನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ. ಹಾ ಸರಿ, ಅದೇನೋ ಕೇಳು. 3 ಪ್ರಶ್ನೆಗೂ ಒಂದೇ ಉತ್ತರ. ಪ್ರೇಮಿಗಳು ಇಷ್ಟಪಡೋ ಜಾಗ, ಕೊಡೋ ಗಿಫ್ಟ್, ತೋರ್ಸೋ ಸಿನಿಮಾ, 3ಕ್ಕೂ ಒಂದೇ ಆನ್ಸರ್. ಏನದು? ಒಂದು ವಾರ ಬಿಟ್ಟು ಹೇಳ. ಲೋ ಪೆದ್ದು, ಗೊತ್ತಿಲ್ಲ ಅನು, ಸುಮ್ನೆ ಪೂಸಿ ಹೊಡಿಬೇಡ. ನಾನ್ ಆನ್ಸರ್ ಹೇಳ. ಆನ್ಸರ್ ಏನ್ ಗೊತ್ತಾ? ತಾಜ್ ಮಹಲ್. ಓಹ್, ವೆರಿ ಸಿಂಪಲ್ ಆನ್ಸರ್. ಆನ್ಸರ್ ಹೇಳಿದ್ಮೇಲೆ ಎಲ್ಲ ಸಿಂಪಲ್. ಸರಿ ಸರಿ, ನಂಗೆ ತುಂಬಾ ಹಶ್ವಾಗ್ತದೆ ಸಂತೋಷ್, ತಿಂಡಿ ಕೊಡ್ಸು ನನ್ಗೆ. ಬಾ. ಸರಿ ಬಾ ಹೋಗೋಣ. ಏನ್ ಭಾವ ಕರೆದ್ರಂತೆ? ಸಿಮೆಂಟ್ ಎಲ್ಲ ಅನ್ಲೋಡ್ ಮಾಡಾಯ್ತಾ? ಭಾವ 4 ಲೋಡ್ ಬಂದಿತ್ತು. 7 ಲೋಡನ್ನ ಕೋರ್ಮಂಗಲದಲ್ಲಿ ನಡೀತಾ ಇರೋ ಕನ್ಸ್ಟ್ರಕ್ಷನ್ ಅಲ್ಲಿ ಅನ್ಲೋಡ್ ಮಾಡಿದ್ದೀನಿ. ಮಿಕ್ಕಿದ್ದನ್ನ ಜಯನಗರದಲ್ಲಿ ಅನ್ಲೋಡ್ ಮಾಡಿದ್ದೀನಿ ಭಾವ. ಇದನ್ನು ಹಾಗೆ ಅಕೌಂಟೆಂಟಿಗೆ ಕೊಟ್ಬಿಡು. ಸರಿ ಭಾವ. ಮನರೇ ತಗೊಳ್ಳಿ ಈ ತಿಂಗಳ ಬಿಲ್ಗಳು. ಲಾಸ್ಟ್ ಮಂತ್ ಎಸ್ಕೇಪ್ ಮಾಡಿದ್ದು 100 ಮೂಟೆ ತಾನೆ? ಹೌದು ಸರ್. ಮತ್ತೆ ನನ್ನ ಪಾಲ್ ದಿನ ಬರಲೇ ಇಲ್ಲ. ಆ ಪಾರ್ಟಿ ಬೆಳಗ್ಗೆ ಬಂದು ಅಮೌಂಟ್ ಕೊಟ್ಟು ಹೋದ. ಎಷ್ಟಿದೆ? 10,000. 10,000 ಅಷ್ಟೇನಾ? ಇದರಲ್ಲಿ ಭಾಗಿಯಾಗಿರೋ ಎಲ್ರಿಗೂ ಪ್ರಸಾದ ತಲುಪಿಸ್ಬೇಕು ಸರ್. ಬಾಸ್ಗೇನೋ ಗೊತ್ತಾಗಿಲ್ಲ ತಾನೆ? ಹೇ, ಅಷ್ಟು ಚೆನ್ನಾಗಿ ಅಕೌಂಟ್ ಮೇಂಟೈನ್ ಮಾಡ್ತೀರಾ, ಅದೇಂಗ್ರಿ ಡೌಟ್ ಬರುತ್ತೆ? ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಾನು ಕೆಲಸ ಕಳ್ಕೊಂಡು ಜೈಲ್ ಸೇರ್ಬೇಕಾಗತ್ತೆ. ನೀವೇನೋ ಬಾಸ್ ಮಾಮೇಗ ಹೆಂಗೋ ಬಚಾವ್ ಆಗ್ಬಿಡ್ತೀರ. ಹಂಗೇನು ಆಗಲ್ಲ ಬಿಡ್ರಿ. ಅಲ್ಲ ಸರ್, ನನಗೂ ಹೆಂಡ್ರು ಮಕ್ಕಳು ಅಂತ ಇದಾರಲ್ಲ ರೀ. ನಾನು ಗುಂಡ್ರಿಗೋವಿ ಏನ್ರಿ? ನನಗೂ ಹೆಂಡತಿ ಮಕ್ಕಳು ಇದ್ದಾರೆ. ಅವ್ರಿಗೆ ತಾನೇ ಇದೆಲ್ಲ ಮಾಡ್ತಿರೋದು. ನಾನು ಒಳ್ಳೆ ಸೀಸ್ ಆಗಿರೋ ಇಂಜಿನ್ ತರ ಮಾತಾಡ್ತಿರಲ್ರಿ. ಏನೋ ಸರ್, ನಿಮ್ ಧೈರ್ಯದ ಮೇಲೆ ಇದನ್ನೆಲ್ಲ ಆಡ್ತಾ ಇರ್ರಿ, ಏನೂ ಆಗಲ್ಲ. ಕರಡಿ ಮೇಲಿರೋ 4 ಕೂದಲು ಕಿತ್ಕೊಂಡ್ರೆ ಏನ್ ಮಹಾ ಆಗುತ್ತೆ? ಮಾಡ್ತಾ ಹೋಗಿ, ಏನೇ ಬಂದ್ರು ನಾನಿದ್ದೀನಿ. ನಮ್ ಭಾವ ಇಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಈ ಕಂಪನಿಗೆ ನಾನೇ ಬಾಸು. ಮನೇಲಿ ಒಂದೇ ಬಲ್ವಂತ, ಕಂಪನಿ ಮೇಂಟೈನ್ ಮಾಡು ಅಂತ. ನಾನೇ ಬೇಡ, ಯಾಕೆ ರಿಸ್ಕು ಅಂತ ಸುಮ್ಮನೆ ಇದ್ದೀನಿ. ಈ ರೀತಿ ಸಿಮೆಂಟ್ ಮೂಟೆ ಕರೆಯೋದಕ್ಕಿಂತ ಆ ರಿಸ್ಕೆ ಮೇಲಲ್ವಾ ಸರ್? ರೀ ತಿಮ್ಮಯ್ಯ, ಮಾಡೋ ಕೆಲಸದಿಂದ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕ್ರಿ. ಅದು ಬಿಟ್ಟು ಬಾಸು ಅನ್ಸ್ಕೊಂಡು ನಿದ್ದೆಗೆಟ್ಟು ರಾತ್ರಿ ಎಲ್ಲ ಫೈಲ್ ನೋಡೋದು ಚಾವನಿಗಿರ್ಬೇಕು. ಕೆಲಸ ನೋಡ್ಕೊಂಡು. ನಾನು ನೋಡ್ತೀನಮ್ಮ, ಬಿಡಿ. ಸರಿಯಪ್ಪ. ಫೋನ್ ಬಾತ್ರೂಮ್ ತಗೊಂಡೋಗಿ ಯಾಕೆ ಮಾತಾಡ್ತಿದ್ದಾರೆ? ಹೇಳಿ ಯಾಮಿನಿ. ರೀ, ಯಾವಾಗ ಬರ್ತೀರಾ ಮನೆಗೆ? ಬರಬೇಕು, ತುಂಬಾನೇ ಮುಖ್ಯವಾದ ವಿಷಯ ಮಾತಾಡೋಕ್ಕಿದೆ. ಮುಖ್ಯವಾದ ವಿಷಯನಾ? ಏನ್ ವಿಷಯ ರೀ? ಅದನ್ನೆಲ್ಲ ಫೋನಲ್ಲಿ ಹೇಳೋಕ್ಕಾಗೋದಿಲ್ಲ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ.
ನಿಮ್ಮನ್ನು ನೋಡಬೇಕು ಅಂತ ತುಂಬ ಅನಿಸ್ತದೆ. ಇವತ್ತೇ ಬನ್ನಿ. ತುಂಬಾನೇ ಕೆಲಸ ಇದೆ, ನಾಳೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಬಾಯ್. देवी सर्वभूतेषु कान्तिरूपेण संस्थिता नमस्तस्यै 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 ಆಯ್ತಮ್ಮ ಸಂಗೀತ? ಆಯ್ತಪ್ಪ. ಥ್ಯಾಂಕ್ ಯು. ಯಾರ ನಂಬರ್ ಇದು? ಇರ್ಲಿ, ಅಪ್ಪ ಹೋದ್ಮೇಲೆ ಚೆಕ್ ಮಾಡ್ತೀನಿ. ಸಂಗೀತ? ಅಪ್ಪ. ಬಾಯ್. ಅಪ್ಪ ತಿಂಡಿ? ಬೇಡಮ್ಮ, ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಗಡೆ ತಿಂಡಿ ತಿಂತೀನಿ. ಶಾರದಂಗೆ ಹೇಳ್ಬಿಡು. ಸರಿ, ಬಾಯ್. ಹಲೋ ಹಲೋ, ಗಂಡ್ಸಿನ ಧ್ವನಿ ಅಲ್ಲ. ಬಾತ್ರೂಮ್ ಫೋನ್ ತಗೊಂಡು ಹೋಗಿ ಅವ್ರ ಜೊತೆ ಮಾತಾಡೋಂತ ಸೀಕ್ರೆಟ್ ಏನಿದೆ? ಈ ರಿಪೇರಿ ಕೆಲಸ ಅಂದ್ರೆ ನನಗೆ ಕಿರಿಕಿರಿ ಮಾರೈತಿ. ನನ್ ಮಾತ್ರ ಈ ಅರಿವೆ ಮುಗಿಯೋ ಕೆಲಸ ಅಂದ್ರೆ ಬಹಳ ಖುಷಿ ರೀ. ಓ, ಆ ಬಟ್ಟೆ ವಿಷಯ, ಆ ದೋಬಿ ವಿಷಯ ನನ್ನ ಹತ್ರ ತೆಗಿಬೇಡ, ನನಗ್ ತಲೆ ಬೆಂಕಿ ಆಗ್ತದೆ. ಅದು ಯಾವ ಬಂಡೆ ಮ್ಯಾಗ ಕೂತು ಅರ್ವಿ ಒಗ್ಲಿಕ್ ಹತ್ತಾರೋ ಏನೋ. ಅವನು ಬಂಡೆ ಮೇಲಾರು ಆಗಿಲಿ, ನೆತ್ತಿ ಮೇಲಾರು ಆಗಿಲಿ, ಆ ದೋಬಿ ಚಿಂತೆ ನಿನಗೆ ಯಾಕೆ ಮಾರೈತಿ? ಯಾಕಂದ್ರ ಅವ್ರ ಪ್ರಾಣ ಉಳಿಸಿದ್ ನಾನೇ ಅಲ್ಲೇನ್ರಿ. ಹಾಗಂತ ಅವನ ಹೆಸರು ಎತ್ತಿ ನನ್ನ ಪ್ರಾಣ ಯಾಕೆ ತಿಂತೀಯ ಮಾರೈತಿ? ಅವ್ರ ಹೆಸರು ಎತ್ತಿದ್ರ ನಿಮ್ಗೆ ಯಾಕ್ರೆ ಸಿಟ್ಟು ಬರ್ತದ? ಮತ್ತೆ ನೀನು ಮಂಡೆ ವಿಷಯ ಮಾಡಬೇಡ, ಸುಮ್ಮನೆ ನಿನ್ ಕೆಲಸ ನೀನ್ ಮಾಡು. ರೀ, ಇಲ್ಲಿ ನೋಡ್ರಿ, ಎಷ್ಟೊಂದು ರೊಕ್ಕ. ಯಾರದ್ದು ಮಾರೈತಿ ಈ ಪ್ಯಾಂಟು? ಇದು ಶೇಖರಣ್ಣಂದು. ಹೋಗಿ ಅವ್ರಿಗೆ ಕೊಡು, ಅವ್ರಿಲ್ಲ ಹೋದ್ರೆ ಸರಸ್ವತಮ್ಮನಿ ಕೊಡು, ಆಯ್ತಾ? ಸರಿ. ಅಮ್ಮೋರೆ, ಅಮ್ಮೋರೆ. ಏನ್ ರುಕೋ? ಶೇಖರಣ್ಣನ ಕಿಸದಾಗ ಈ ರೊಕ್ಕ ಸಿಕ್ತ್ರಿ. ಇಷ್ಟೊಂದ್ ಹಣ ಅವ್ರ ಜೇಬಲ್ ಹೇಗ್ ಬಂತು? ನಂಗೇನ್ರಿ ಗೊತ್ತು. ನಡಿ, ಅವ್ರನ್ನೇ ಕೇಳೋಣ. ರೀ, ನಿನ್ ಕೈಲಿದ ಮೇಲೆ ನಿನ್ ಹಣ, ನಿಂದು ಅಂದ್ಮೇಲೆ ನನ್ನ ಹಣ. ಕೊಡು ಕೊಡು. ಇಷ್ಟೊಂದ್ ಹಣ ನಿಮ್ ಜೇಬಲ್ ಹೇಗ್ ಬಂತು? ರುಕ್ಕು ಬಟ್ಟೆ ಒಗೆಯಕ್ ಹೋದಾಗ ನಿಮ್ ಪ್ಯಾಂಟ್ ಜೋಬಲ್ ಇದೊಳಗ್ ಸಿಕ್ತಂತೆ. ಅದು ಅದು
ಏನ್ರಿ ಅದು ಅದು ಈ ಹಣ ಎಲ್ಲಿಂದ ಬಂತು ಅಂತ ಹೇಳಿ. ಅದು ತಡವರ್ಸೋದ್ ನೋಡಿದ್ರೆ ಈ ಹಣ ಅಡ್ಡದಾರಿಯಲ್ಲೇ ಬಂದಾಗ ಕಾಣಿಸ್ತದೆ. ಬಾಯ್ ಮುಚ್ಚಿ ಭಟ್ರೆ. ಉರಿಯೋ ಮನೆಯಲ್ಲಿ ಕಳ ಹಿರಿಯೋ ಕೆಲಸ ಮಾಡಬೇಡಿ. ಅವ್ರ ಬಾ ಯಾಕೆ ಮುಚ್ಚಿಸ್ತೀರಾ? ಈ ಹಣ ಎಲ್ಲಿಂದ ಬಂತು ಅಂತ ಮೊದಲು ಹೇಳಿ. ಅದನ್ನೇ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಸುಮಿತ್ರಾ. ಜ್ಞಾಪಕ ಇವತ್ತೇ ಬರುವುದೋ ನಾಳೆ ನಾಡಿದ್ರಲ್ಲಿ ಬರುವುದೋ? ನೀವು ಸುಮ್ಮನೆ ಇದ್ರೆ ಇವತ್ತೇ ಬರುತ್ತೆ. ಸುಮ್ಮನೆ ಕೆಲಸ ನೋಡ್ಕೊಳ್ಳಿ. ಹಾಯ್, ಮೊದಲು ಈ ಹಣದ ವಿಷಯ ಬಗೆಹರಿಯಲಿ, ಆಮೇಲೆ ಅಡಿಗೆ ಮನೆ ವಿಷಯ. ಈ ಹಣದ ವಿಷಯ ಯಜಮಾನ್ರ ಹತ್ರ ಪ್ರಸ್ತಾಪಿಸಿದ್ರೆ ನೆನಪಿಗೆ ಬರುವುದೇ ಏನೋ. ಅಷ್ಟೊಂದೆಲ್ಲ ತಲೆ ಕೊಡ್ಸ್ಕೊಬಿಡಿ ಭಟ್ರೆ. ಕಡ್ಡಿನೇ ಇಲ್ಲದೆ ಬೆಂಕಿ ಹಚ್ಚು ಭೂಪ ನೀವು. ಸುಮಿತ್ರಾ, ನನ್ನ ಫ್ರೆಂಡ್ ಒಬ್ಬ ಗೋವಿಂದ್ರಿಗೆ ಹಣ ಕೊಟ್ಬಿಡು ಅಂತ ಕೊಟ್ಟಿದ್ದಾನೆ ಅಷ್ಟೇ. ಯಜಮಾನ್ರೆ, ಆ ಕೆಲಸ ಅವರೇ ಮಾಡಬಹುದಿತ್ತಲ್ಲ. ನಿಮ್ಮ ಹತ್ರ ಕೊಟ್ರೆ ಆ ಹಣ ಮರಿ ಹಾಕ್ತದ ಮಾರಾಯ್ರೆ. ನಿಮ್ದೊಳ್ಳೆ ಕಾಟ ಆಯ್ತಲ್ರಿ ಭಟ್ರೆ. ನನ್ನ ಫ್ರೆಂಡ್ ಅರ್ಜೆಂಟ್ ಆಗಿ ಮೈಸೂರಿಗೆ ಹೋಗ್ತಾ ಇದ್ದ, ಗೋವಿಂದನಿಗೆ ಕೊಡಬೇಕು ಅಂತ ನನಗೆ ಕೊಟ್ಟ, ತಗೊಂಡೆ. ಸಹಾಯ ಮಾಡೋದು ತಪ್ಪ? ಇಲ್ಲ ರೀ, ಸಹಾಯ ಮಾಡೋದು ಖಂಡಿತ ತಪ್ಪಲ್ಲ. ಇವ್ರು ಹೇಳಿದ್ದು ತಪ್ಪಿಲ್ದೆ ಹೋದ್ರೆ ಸರಿ. ಸರಿ ತಪ್ಪಾಗಿ ತಪ್ಪೇ ಹೇಳಿದ್ರೆ ಅದೇ ದೊಡ್ಡ ತಪ್ಪಾಗ್ತದೆ. ಆಮೇಲೆ ರಿಪೇರಿ ಮಾಡಲಾಗದಷ್ಟು ಎಡವಟ್ಟಾಗ್ತದೆ ಮಾರಾಯ್ರೆ. ಈ ಭಟ್ರೆ ಸ್ಕ್ರೂ ಡ್ರೈವರ್ ತಲೆಗೆ ಇಡ್ತಿರಲ್ರಿ. ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಹೋಗಿ ಹೋಗಿ. ಬಾರುಕು, ಈ ಕಂತೆಯ ಚಿಂತೆ ನಮ್ಗೆ ಯಾಕೆ? ಬಾ ರೀ, ಈ ದುಡ್ಡನ್ನ ಇವತ್ತೇ ಅವ್ರಿಗೆ ತಲುಪಿಸ್ಬಿಡಿ. ತಗೊಳ್ಳಿ. ಆಯ್ತು. ಈ ಭಟ್ಟನ್ ಕೈಗೆ ಸಿಕ್ಕಾಕೊಂಡ್ರೆ ಬುರುಡೆಗೆ ಬಿಸಿನೀರು ಕಾಯಿಸ್ಬಿಡ್ತಾನೆ. ರಾಕಿ ಮನೇಲಿದ್ದಾನ? ಇಲ್ಲ ರೀ, ಕರೆಂಟ್ ಬಿಲ್ ಕಟ್ಟಕ್ ಹೋಗಿದ್ದಾನೆ. ಅವನ ಬಗ್ಗೆ ಯೋಚನೆ ಮಾಡಬೇಡಿ. ಸಂಗೀತನ ವಿಷಯನ ಅವನ ಹತ್ರ ಮಾತಾಡಿದ್ದೀನಿ. ಜೀವನದಲ್ಲಿ ಇನ್ಯಾವತ್ತೂ ಅಂತ ತಪ್ಪು ಮಾಡಲ್ಲ, ಬಾವನ್ ಮನ್ಸು ನೋಯಿಸಲ್ಲ ಅಂತ ಹೇಳಿದಾನೆ. ಅವನೆಂತ ಹುಚ್ಚ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲ ಯಾಮಿನಿ. ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರ್ತಾನೆ. ಅವನ ಮಾತಿನ ಮೇಲೆ, ಅವನ ವರ್ತನೆ ಮೇಲೆ ಅವನಿಗೆ ಹಿಡ್ತಾ ಇರೋದಿಲ್ಲ. ಇಷ್ಟಕ್ಕೂ ಇದು ನನ್ನ ಮಗಳ ಭವಿಷ್ಯದ ಪ್ರಶ್ನೆ. ನಂದು ಅವನಿಗೆ ಹೇಳೋ ರೀತಿ ಎಲ್ಲ ಹೇಳಿದ್ದೀನಿ. ಇನ್ ಮುಂದೆ ಸಂಗೀತ ಅನ್ನೋ ಹೆಸರು ಎತ್ತಲ್ಲ ಅಂತ ಹೇಳಿದಾನೆ. ನನ್ನ ಬಾವು ಮೈದುನಿಂದನೇ ನನ್ನ ಮಗಳನ್ನ ಕಾಪಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರೀತಿಯೆಲ್ಲ ಆಗತ್ತೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಮನಸ್ಸಿಗೆ ತುಂಬಾ ಬೇಸರ ಆಗೋ ರೀತಿಯಲ್ಲಿ ಮಾತಾಡ್ಬಿಟ್ಟ ರಾಕಿ. ಯಾಮಿನಿ, ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟದೇ ಇರ್ಬೋದು, ಆದ್ರೆ ನನ್ನ ಮನಸ್ಸಲ್ಲಿ ನಿನಗೆ ಹೆಂಡತಿ ಅನ್ನೋ ಸ್ಥಾನ ಕೊಟ್ಟಿದ್ದೀನಿ. ಇದೆಲ್ಲ ನಿನ್ನ ತಮ್ಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಂದು ಅಕ್ಕನ ಕುತ್ತಿಗೆಲಿ ತಾಳಿನೇ ಇಲ್ವಲ್ಲ ಅಂತ ಅವನು ಯೋಚನೆ ಮಾಡ್ತಾ ಇರ್ಬೋದು. ಸಮಾಜದಲ್ಲಿ ನಮ್ಮಿಬ್ರು ಸಂಬಂಧಕ್ಕೆ ಏನ್ ಹೆಸರು ಇರ್ಬೋದು ಅಂತ ಅವನು ಕೊರಗ್ತಾ ಇರ್ಬೋದು. ಹಾಗಂತ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಅಂತ ಹೇಳಕ್ಕಾಗತ್ತಾ? ಪ್ರಪಂಚ ದೃಷ್ಟಿಲಿ ನೀವು ನನಗೆ ಹೆಂಡತಿ ಸ್ಥಾನ ಕೊಡದೇ ಇರಬಹುದು, ಆದ್ರೆ ನಿಮ್ ಮನಸ್ಸಲ್ಲಿ ನನಗೆ ಆ ಸ್ಥಾನ ಕೊಟ್ಟಿದ್ದೀರಲ್ಲ, ನನಗಷ್ಟು ಸಾಕು. ನನ್ನನ್ನು, ನನ್ನ ಮನಸ್ಸನ್ನು ನಾನು ನಿಮ್ಗೆ ಮುಡುಪಾಗಿಟ್ಟಿದ್ದೀನಿ. ನಿಮ್ಗೆ ಆ ಮನೆ ಈ ಮನೆ ಅನ್ನೋ ಭೇದ ಇಲ್ಲ ಅನ್ನೋದು ನನಗೆ ಗೊತ್ತು. ಅದೆಲ್ಲ ಗೊತ್ತಿಲ್ಲದೆ ರಾಕಿ ಹಾಗೆಲ್ಲ ಮಾತಾಡಿದಾನೆ. ಅವನ್ಗೆ ಅರ್ಥ ಆಗೋ ಹಾಗೆ ನಾನ್ ಹೇಳಿದ್ದೀನಿ. ಇನ್ ಮುಂದೆ ಅವನ್ ಸಂಗೀತನ ತಂಟೆಗೂ ಹೋಗಲ್ಲ, ನಿಮ್ ಮನ್ಸ್ಗೂ ನೋವು ಮಾಡಲ್ಲ ಅಂತ ಹೇಳಿದಾನೆ. ಅಷ್ಟಾದ್ರೆ ಸಾಕು ಯಾಮಿನಿ. ನನಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನಿಂದ ಒಂದು ತಪ್ಪು ನಡೆದೋಯ್ತು. ಆದ್ರೆ ಒಂದು ಹೆಣ್ಣಿಗೆ ಮೋಸ ಮಾಡೋಷ್ಟು ಕೆಟ್ಟ ಮನುಷ್ಯ ನಾನಲ್ಲ. ಅಂತ ಸಣ್ಣ ಮನಸ್ಸು ನನಗಿಲ್ಲ. ನನ್ನ ಹೆಂಡತಿ ಶಾರದನ ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಪ್ರೀತಿ ನಿನ್ ಮೇಲೂ ನನಗಿದೆ.